ಓಕೆ. ಇವತ್ತಿನ ದಿನ ನಾವು ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅದಿನ್ನು ಸ್ವಲ್ಪ ನಿಧಾನ ಕೂತ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ಹಾಗೆ ಬಿಡಿಸ್ಕೊಳ್ಳಿ. ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅನ್ನೋ ಹಾಗೆ ಬಿಡಿಸ್ಕೊಳ್ಳಿ. ಇದನ್ನ ಕೆ.ಎಸ್. ನರಸಿಂಹಸ್ವಾಮಿ ಅವರು ನಮ್ಗೆ ಕೊಟ್ಟಿದ್ದಾರೆ. ಈ ಟೈಟಲ್ ನ ನೋಡೋದಾದ್ರೆ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅಂದ್ರೆ ಒಂದು ಸಿಂಹಾಸನ ಇದೆಯಂತೆ. ಆ ಸಿಂಹಾಸನದ ಮೇಲೆ ನನ್ನನ್ನ ಇಡಬೇಡ, ನನ್ನನ್ನ ಉತ್ತರಾಧಿಕಾರಿಯಾಗಿ ಮಾಡಬೇಡ ಅನ್ನೋ ಅರ್ಥದಲ್ಲಿ ಈ ಟೈಟಲ್ ಇದೆ. ಹಾಗಾದ್ರೆ ಏನನ್ನ ಹೇಳಕ್ ಹೋಗ್ತಾ ಇದೆ ಇದು ಅಂತ ನೋಡೋದಾದ್ರೆ, ಒಂದು ಮಗು ತಂದೆಯ ಆಶ್ರಯ ಇಲ್ಲದೇನೆ ಬೆಳೆದು ತಾಯಿಯ ಮಡಿಲಲ್ಲೇ ದೊಡ್ಡವನಾಗಿ, ತಂದೆ ಮಗು ದೊಡ್ಡದಾಗಿದೆ ಅಂತ ಗೊತ್ತಾಗಿ ಆ ಮಗು ಇನ್ನು ಮುಂದಿನ ಉತ್ತರಾಧಿಕಾರಿ ಆಗ್ಬೋದು ಅಂತಕ್ಕಂಥ ಬಯಸಿ, ಆ ಬಯಕೆಯಲ್ಲೇ ಆ ತಾಯಿ ಮತ್ತೆ ಮಗುವಿನ ಬಳಿಗೆ ಬಂದು ಮಗುವನ್ನ ಕೇಳ್ತಾನಂತೆ, ನೀನು ನನ್ನ ಈ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ, ಆ ದಿಸೆಯಾಗಿ ಎಲ್ಲ ಸಿದ್ಧತೆಗಳಿವೆ, ಬಾ ವಹಿಸಿಕೋ ಅಂತ. ಅಂಥ ಸಂದರ್ಭದಲ್ಲಿ ಮಗುವೊಂದು ಅಥವಾ ಬೆಳೆದಿರುವ ಮಗುವೊಂದು ಹೇಗೆ ಆ ಒಂದು ಉತ್ತರಾಧಿಕಾರವನ್ನ ತಿರಸ್ಕರಿಸುತ್ತದೆ ಅನ್ನೋದನ್ನ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬಹಳ ಚೆನ್ನಾಗಿ ಇಲ್ಲಿ ಕಟ್ಕೊಡ್ತಾರೆ. ಅವರ ಸಣ್ಣ ಪರಿಚಯವನ್ನ ಮಾಡಿಕೊಂಡು ನಾವು ಕವನಕ್ಕೆ ಹೋಗ್ಬೋದು. ಕೆ.ಎಸ್. ನರಸಿಂಹಸ್ವಾಮಿ ಅವರು 20ನೇ ಶತಮಾನದ ಒಬ್ಬ ಪ್ರಮುಖ ಕವಿ. ಇವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ 1915ರಲ್ಲಿ ಜನಿಸ್ತಾರೆ. ಆನಂತರದಲ್ಲಿ ಸಾಹಿತ್ಯ ಕೃಷಿಯನ್ನ ಆರಂಭ ಮಾಡಿ ಐರಾವತ, ದೀಪದ ಮಲ್ಲಿ, ಉಂಗುರ, ಇರುವಂತಿಗೆ, ಶಿಲಾಲತೆ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ಹೀಗೆ ಹಲವಾರು ಕವನ ಸಂಕಲನಗಳನ್ನ ಬರೀತಾರೆ. ಇಂಥವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ, ರಾವ್ ಬಹದ್ದೂರ್ ಪ್ರಶಸ್ತಿಯು ಕೂಡ ದೊರಕುತ್ತೆ. ಇಂಥವರು ನಮ್ಮಿಂದ 2003ರಲ್ಲಿ ದೂರ ಆಗ್ತಾರೆ ಅಂತಕ್ಕಂಥದ್ದು. ನಾನು ನೇರವಾಗಿ ಕವನಕ್ಕೆ ಹೋಗ್ಬಿಡ್ತೀನಿ. ಮಗುವೊಂದು ತಂದೆಯನ್ನ ಪ್ರಶ್ನಿಸುವ ಕ್ರಮ ಕೆ.ಎಸ್. ನರಸಿಂಹಸ್ವಾಮಿ ಅವರ ಈ ಕವನದಲ್ಲಿದೆ. ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ತೊಡಿಸದಿರು ಚಂದ್ರ ಕಿರೀಟವನ್ನು, ಕೊರಳಿಗೆ ಭಾರ ನನಗೆ ನಕ್ಷತ್ರ ಮಾಲಿಕೆ, ನಾನ್ ಒಲ್ಲೆ ದೊರೆತನವನ್ನು. ನೇರವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮಗುವನ್ನು ಅಂತ ಇದೆಯಂತೆ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ. ಇದ್ರ ಅರ್ಥ ಏನು ಅಂದ್ರೆ, ಒಬ್ಬ ರಾಜ ಆಗ್ಬೋದು, ಒಬ್ಬ ಅಧಿಕಾರಿ ಆಗ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ಬೋದು. ಈ ಎಲ್ಲರೂ ಕೂಡ ಬಹಳ ಹಿಂದಿನಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡು ಮಗು ಆಗ್ಬೇಕು ಅಂತ ಬಯಸ್ತಾ ಇದ್ರು. ಯಾಕೆ? ಉತ್ತರಾಧಿಕಾರಿ ಆಗ್ಬೇಕು, ಉತ್ತರಾಧಿಕಾರಿ ಗಂಡು ಮಗುವೆ ಆಗಿರ್ಬೇಕು ಅನ್ನೋ ಕಾರಣಕ್ಕೆ. ಅಂತ ಸಂದರ್ಭದಲ್ಲಿ ಮಗುವಾಗಿ ಆ ಮಗು ತಂದೆಯ ಒಂದು ಆಶ್ರಯದಲ್ಲಿ ಬೆಳೆದೆ, ಕೇವಲ ತಾಯಿ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾದಾಗ ತಂದೆ, ಅಯ್ಯೋ ನನ್ ಕಾಲ ಮುಗೀತು, ಇನ್ನು ನನಗೊಬ್ಬ ಮಗ ಇದೆ ಅಂತ ಗೊತ್ತಿತ್ತು, ಅವನನ್ನ ಕೇಳ್ಕೊಬಿಡೋಣ, ಅವನನ್ನ ತಂದು ಸಿಂಹಾಸನ ಮೇಲೆ ಕೂರಿಸ್ಬಿಟ್ಟು ನನ್ನ ಜವಾಬ್ದಾರಿ ಕಳ್ಕೊಬಿಡೋಣ ಅಂತ ಮನ್ಸು ಮಾಡಿ ಆ ಮಗುವನ್ನ ಕೇಳಕ್ ಹೋಗ್ತಾನಂತೆ. ಅಂದ್ರೆ ತಾಯಿ ಆಶ್ರಯದಲ್ಲಿ ಬೆಳೆದಂತ ಮಗುವನ್ನ ಕೇಳಕ್ ಹೋಗ್ತಾನಂತೆ. ಆ ಸಂದರ್ಭದಲ್ಲಿ ಬರುವ ಮಾತಿದು, ಇಡದಿರು ನನ್ನ ನಿನ್ನ ಸಿಂಹಾಸನ ಮೇಲೆ. ನನಗೆ ನಿನ್ನ ಅಧಿಕಾರ ಬೇಡ, ನಿನ್ನ ಸಿಂಹಾಸನ ಬೇಡ, ಇಡಬೇಡ. ತೊಡಿಸದಿರು ಚಂದ್ರ ಕಿರೀಟವನ್ನು, ನನಗೆ ಚಂದ್ರ ಕಿರೀಟಗಳು ಬೇಡ, ನನಗೆ ಯಾವುದೇ ವಜ್ರ ಕಿರೀಟಗಳು ಬೇಡ, ನನಗೆ ಯಾವ್ದೋ ಬೆಳ್ಳಿ ಕಿರೀಟಗಳು ಬೇಡ ನನಗೆ. ಕೊರಳಿಗೆ ಭಾರ ನನಗೆ ನಕ್ಷತ್ರ ಮಾಲಿಕೆ. ಕೊರಳಿಗೆ ಹಾಕ್ತಕ್ಕಂತಹ ಈ ಮಾಲಿಕೆಗಳಿದಾವಲ್ಲ, ಹಾರಗಳಿದಾವಲ್ಲ, ನನಗೆ ಭಾರ, ಇವು ಬೇಡ ನನಗೆ. ನಾನು ತಾಯಿ ಆಶ್ರಯದಲ್ಲಿ ಆರಾಮಾಗಿ ಬೆಳೆದಿದ್ದೀನಿ.
ಪ್ರಕೃತಿಯ ಮಗುವಾಗಿ ಬೆಳೆದಿದ್ದೀನಿ. ತಂದೆ ಆಶ್ರಯ ನನಗಿಲ್ಲ. ಈಗ ತಂದೆಯಾಗಿ ನೀನು ಬಂದು ಅಧಿಕಾರವನ್ನ ವಹಿಸ್ಕೊ ಅಂತ ಕೇಳಿದ್ರೆ ನನಗ್ ಬೇಡ, ನಿನ್ನ ಅಧಿಕಾರ ಬೇಡ, ನಿನ್ನ ಸಿಂಹಾಸನ ಬೇಡ, ನಾನು ಒಲ್ಲೆ ದೊರೆತನವನು ಎಂಬುದಾಗಿ ಕೇಳ್ತಾ ಹೋಗ್ತಾ ಇದೆ. ಬನ್ನಿ ಮುಂದಿನ ಸ್ಟಾಂಜವನ್ನು ನೋಡೋಣ. ಹಂಗಿಸದಿರು ನನ್ನ ಮಗು 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 ಎಂದು, ಭಂಗಿಸದಿರು ನನ್ನ ಬಲವನು, ನಿನಗೆ ದೊರೆತನವು ಇಂದು ಬೇಸರವಾಯಿತೆಂದು, ವಹಿಸದಿರು ನನಗೆ ಅದನ್ನು. ಮುಂದುವರೆದು ಹೇಳ್ತದೆ, ನನ್ನನ್ನ ಮಗು ಅಂತ ನೀನು ಹಂಗಿಸ್ಬೇಡ. ನಾನು ಮಗು ಆಗಿರ್ಬೇಕು, ಆದ್ರೆ ಶಕ್ತಿಯುತನಾಗಿ ಬೆಳೆದಿದ್ದೀನಿ ತಾಯಿ ಆಶ್ರಯದಲ್ಲಿ. ಮತ್ತೆ ನನ್ನ ಬಲವನ್ನು ನೀನು ಭಂಗಿಸ್ಬೇಡ, ಹಾಡ್ಕೊಳ್ಬೇಡ. ನನ್ನ ಬಲವನ್ನ ನೀನು ಹಾಡ್ಕೊಳ್ಬೇಡ. ನನಗೂ ಬಲ ಇದೆ, ಬೆಳೆದಿದ್ದೀನಿ ನಾನು. ನಿನಗೆ ದೊರೆತನವಿಂದು ಬೇಸರವಾಯ್ತು ಅಂತ ಅನ್ಕೊಂಡು ನನಗೆ ವಹಿಸೋಕ್ ಬಂದಿದ್ಯಾ? ಅವತ್ತಿನ ದಿನ ಮಗು 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 ಅದು ಬೇಡ ಏನು ಅಂತ ಹೋಗ್ಬಿಟ್ರಲ್ಲ. ಇವತ್ತು ನಾನು ಬೆಳೆದಿದ್ದೀನಿ, ಅಧಿಕಾರವನ್ನು ನೋಡ್ಕೊಳ್ಳೋ ಸಾಮರ್ಥ್ಯ ಇದೆ ನನಗೆ ಅಂತ ಬಂದಿದ್ದೀರಾ? ಬೇಡ, ನಿಮ್ಮ ಅಧಿಕಾರ ನನಗೆ ಬೇಡ, ಅದನ್ನು ವಹಿಸಬೇಡಿ. ನನಗೆ ಬೇಸರ ಇದೆ ಅದ್ರ ಬಗ್ಗೆ. ನಿಮಗೆ ಬೇಸರ ಆಯ್ತು ಅಧಿಕಾರ ಅಂತ ಹೇಳಿ ನನಗೆ ವಹಿಸೋಕೆ ಬರಬೇಡಿ ಎಂಬುದಾಗಿ ಮಗು ಒಂದು ತಂದೆಗೆ ಪ್ರಶ್ನಿಸುವ ಕ್ರಮ ಇಲ್ಲಿದೆ ಅಂತಕ್ಕಂಥದ್ದು. ಮುಂದುವರೆದು ನೋಡೋಣ ಬನ್ನಿ. ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ಕಾಣಲಿ ಬಿಡು ನಿನ್ನ ಪೌರುಷ ಜ್ವಾಲೆ, ಮುದ್ದಿನಲ್ಲಿ ಹೇಡಿತನವನ್ನು ಊಡದಿರು ನನಗೆ, ವಜ್ರವಾಗಲಿ ನಿನ್ನ ಒಲುಮೆ. ನೋಡ್ರಿ, ಕೊನೆಗೆ ಹೇಳ್ತಾ ಇದೆ, ಬೇಡ, ನಿನ್ ಸಿಂಹಾಸನ ನನಗ್ ಬೇಡ, ನನ್ನನ್ನು ಕೂರಿಸ್ಬೇಡ ಅಲ್ಲಿ. ನಿನಗೆ ಸಾಮರ್ಥ್ಯ ಇದೆ ಅನ್ನೋದಾದ್ರೆ ಇನ್ನು ಮುಂದುವರಿಸು, ಅಧಿಕಾರವನ್ನ ನೋಡ್ಕೊ. ನಿನ್ನ ಅಧಿಕಾರದ ಪೌರುಷ ಗೊತ್ತಾಗ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ. ಪೌರುಷ ಎಷ್ಟು ದಿನ ಇದೆ ನಿಂದು, ಅಧಿಕಾರ ಎಷ್ಟು ದಿನ ಮಾಡ್ತೀಯಾ, ಅದರ ಜ್ವಾಲೆ ಎಷ್ಟು ಅಂತ ಎಲ್ರಿಗೂ ಗೊತ್ತಾಗ್ಲಿ. ನೋಡ್ಕೊ ನೀನು. ಮುದ್ದಿನಲ್ಲಿ ನನ್ನನ್ನ ಈಗ ಕರೆಯೋದಕ್ ಬರ್ಬೇಡ. ಮುದ್ದಿನಲ್ಲಿ ಅಧಿಕಾರವನ್ನ ನನಗೆ ವಹಿಸೋದಕ್ ಬರ್ಬೇಡ. ಹೇಡಿತನ ಅದು ನಿಂದು. ಹೇಡಿಯಾಗಿ ನನಗೆ ಈ ಮುದ್ದುತನದಲ್ಲಿ ವಹಿಸೋಕ್ ಬರ್ಬೇಡ. ವಜ್ರವಾಗಲಿ ನಿನ್ನ ಒಲುಮೆ, ನಿನ್ ಒಲುಮೆ ಇರ್ಲಿ ಸಾಕು ನನ್ಗೆ, ಇನ್ನೇನು ಬೇಡ ನನ್ಗೆ ಎಂಬುದಾಗಿ ಆ ಮಗು ಅಧಿಕಾರವನ್ನ ತ್ಯಜಿಸಿ ನಿನ್ನ ಪೌರುಷವಿದ್ದರೆ ನೀನೆ ಮುಂದುವರಿ ಎಂಬುದಾಗಿ ಹೇಳ್ತಾ ಹೋಗ್ತಾ ಇದೆ. ಎಷ್ಟು ಕಾಲದ ಮೇಲೆ ಇಷ್ಟೊಂದು ಅಭಿಮಾನ, ಅರ್ಥವಾಗದು ನಿನ್ನ ರೀತಿ, ಅಂದು ಬೇಡದ ಕಂದ ಇಂದು ಅದೇ ಆನಂದ, ಸ್ವಾರ್ಥತೆಯ ನಿನ್ನ ನೀತಿ. ನೋಡ್ರಿ, ಎಷ್ಟು ಕಾಲ ಆದ ಮೇಲೆ ಈ ಮಗು ಬೇಕು, ನನ್ ಮಗ ಬೇಕು, ಉತ್ತರಾಧಿಕಾರಿ ಬೇಕು ಅನ್ನೋ ಅಭಿಮಾನ ಮೇಲೆ ನೀವು ಬಂದಿದ್ದೀರಲ್ಲ. ಈ ರೀತಿ ನನಗೆ ಅರ್ಥ ಆಗಲ್ಲ. ಮಗು ಬೇಡ, ಬೆಳೆದ ಮಗು ಬೇಕು, ಅಧಿಕಾರ ವಹಿಸಿಕೊಳ್ಳುವ ಮಗ ಬೇಕು ಅಂತ ಬಂದಿದ್ದೀರಲ್ಲ. ನನ್ಗೆ ಅರ್ಥ ಆಗ್ತಿಲ್ಲ ನಿಮ್ ರೀತಿ. ಅಂದು ಬೇಡದ ಕಂದ ಇಂದು ಅದೇ ಆನಂದ. ಅವತ್ತು ಬೇಡ ಅಂದ್ರಿ, ಇವತ್ತು ಆನಂದದಿಂದ ಬಂದಿದ್ದೀರಾ. ಸ್ವಾರ್ಥ ಅಲ್ಲವೇ ನಿಮ್ದು? ಇದ್ಯಾವುದು ಸ್ವಾರ್ಥದ ನೀತಿ? ಈ ಸಂದರ್ಭದಲ್ಲಿ ನೀವು ನೆನಪಿಸ್ಕೊಳ್ಳಿ, ದಶರಥ ಶಾಕುಂತಲೆಯನ್ನ ಬಿಟ್ಟು ಹೋಗ್ಬಿಡ್ತಾನೆ. ಮಗ ಆದ ಅಂತ ಗೊತ್ತಾದ್ರೂ ಕೂಡ ಆ ಮಗನನ್ನ ನೋಡೋಕ್ ಬರೋದೇ ಇಲ್ಲ. ಆದ್ರೆ ಮಗ ಬೆಳೆದ ಮೇಲೆ ಮತ್ತೆ ಬರ್ತಾನೆ ದಶರಥ. ಬಾ, ನನ್ಗೇನೋ ತಪ್ಪಾಗ್ಬಿಟ್ಟಿತ್ತು, ನನಗೆ ಮರುವಾಗ್ಬಿಟ್ಟಿತ್ತು, ಆ ದಿಸೆಯಿಂದ ಗೊತ್ತಾಗ್ಲಿಲ್ಲ, ಬಾ ಎಂಬುದಾಗಿ ಬರ್ತಾನೆ. ಆದ್ರೆ ಅಲ್ಲಿ ನಮ್ಮ ಶಾಕುಂತಲೆ ಆಗ್ಬೋದು, ಭರತ ಆಗ್ಬೋದು, ಎಲ್ಲ ಒಂದು ಕಡೆ ಈ ತಂದೆಗೆ ಮಗನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಹೊರಡ್ತಾರೆ ಹೊರತು ಇಷ್ಟಪಟ್ಟು ಹೊರಡೋದಿಲ್ಲ. ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಶಾಕುಂತಲೆ ನಿನ್ನ ಪ್ರೀತಿ ನನಗ್ ಬೇಡ ಅಂತಾಳೆ, ವಿರೋಧಿಸ್ತಾಳೆ. ಅಂದ್ರೆ ಹಿಂದಿನ ಇತಿಹಾಸದಲ್ಲೂ ಈ ಘಟನೆಗಳಿದಾವೆ, ಪುರಾಣದಲ್ಲೂ ಈ ಘಟನೆಗಳಿದಾವೆ. ಇನ್ನು ರಾಮನ ಸಂದರ್ಭವನ್ನ ತೆಗೆದುಕೊಂಡ್ರೆ, ಕುಶಲವರು ಕಾಡಿನಲ್ಲಿ ಜನಿಸ್ತಾರೆ. ಆದ್ರೆ ದೊಡ್ಡವರಾದ ಮೇಲೆ ಅವರನ್ನ ಆ ಅರಮನೆಗೆ ಕರ್ಕೊಳ್ಳೋ ರೀತಿ ಆಗ್ಬೋದು. ಇದೆಲ್ಲ ಒಂದ್ ಕಡೆ ಈ ಮಗುವಾಗಿದ್ದಾಗ ಬೇಡದ ಸನ್ನಿವೇಶಗಳು, ಆ ಮಗು ಬೆಳೆದು ದೊಡ್ಡವನಾಗಿ ಅಧಿಕಾರ ಮಾಡುವ ಸಾಮರ್ಥ್ಯ ಇದೆ ಎಂದಾಗ ಆ ತಂದೆಯೋ ಅಥವಾ ತಂದೆಯ ಕಡೆಯವರು ಬಂದು ಬನ್ನಿ ಬನ್ನಿ ಅಂತಾರಲ್ಲ. ಇದು ಎಂಥ ವೈರುಧ್ಯ ಇದು? ಇದು ಯಾವ ನೀತಿ ಅನ್ನುವ ಪ್ರಶ್ನೆಯನ್ನ ಇಲ್ಲಿ ಮಾಡ್ತಾ ಹೋಗುತ್ತೆ ಪದ್ಯ ಅಂತಕ್ಕಂಥದ್ದು.
ಬನ್ನಿ ಇಲ್ಲಿ ಅದನ್ನ ನೆನ್ಸ್ಕೋಬಹುದು, ಇತಿಹಾಸಗಳನ್ನ ನಾವಿಲ್ಲಿ ನೆನ್ಸ್ಕೋಬಹುದು ಅಂತಕ್ಕಂಥದ್ದು. ಮುಂದುವರೆದು ನೋಡೋಣ ಬನ್ನಿ. ತಾಯಿ ಹೇಳಿದಳು ನೀನೆಂದೂ ಸೋಕಿದೆಯಂತೆ ಅವಳ ಮೋಹನ ಭುಜವನು, ನಾನಾಗ ಅಚ್ಚರಿಯ ನಡುವೆ ಹುಟ್ಟಿದನಂತೆ ಮುತ್ತಿಡುವ ಭೂಧ್ವಜವನು. ನೋಡ್ರಿ, ಈ ಸಂದರ್ಭವನ್ನ ಭರತನ ಹಿನ್ನೆಲೆಯಲ್ಲಿ ನೀವು ನೆನ್ಸ್ಕೋಬಹುದು. ಶಾಕುಂತಲೆಯನ್ನ ಕಾಡಲ್ಲಿ ನೋಡಿದಂತ ದುಷ್ಯಂತ ಎಲ್ಲೋ ಒಂದ್ ಕಡೆ ಮೋಹಿಸ್ತಾನೆ, ಗಂಧರ್ವ ವಿವಾಹ ಆಗೋಗುತ್ತೆ. ಆ ಗಂಧರ್ವ ವಿವಾಹ ಆದ್ಮೇಲೆ ಕರೆಸ್ಕೊಳ್ತೀನಿ ಅಂತ ಅರಮನೆಗೆ ಹೊಟ್ಟೋಗ್ಬಿಡ್ತಾನೆ. ಇತ್ತ ಕಡೆ ಶಾಕುಂತಲೆಗೆ ಒಂದು ಮಗುವೂ ಆಗುತ್ತದೆ. ಆದ್ರೆ ಆ ಮಗುವನ್ನ ನೋಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಈ ಸಂದರ್ಭವನ್ನು ನೆನ್ಸ್ಕೊಳ್ಳಿ. ಎಷ್ಟೋ ಬೇರೆ ಕುಟುಂಬಗಳಲ್ಲೂ ನಡೀತವೆ, ಪುರಾಣದಲ್ಲೂ ನಡೀತವೆ, ಇತಿಹಾಸದಲ್ಲೂ ನಡೆದಿದ್ದಾವೆ. ಇಲ್ಲಿ ಒಂದು ಮಗು ಪ್ರಶ್ನಿಸುವ ಕ್ರಮ ಇದೆ, ಆದ್ರೆ ಇತಿಹಾಸಗಳನ್ನ ನಾವು ನೆನ್ಸ್ಕೊಳ್ತಾ ಬರ್ಬೋದು, ಎಲ್ಲೆಲ್ಲಿ ನಡೆದಿದೆ ಈ ತರ ಅಂತೇಳಿ. ಇಲ್ಲೂ ಕೂಡ ತಾಯಿ ಹೇಳಿದ್ಲಂತೆ, ತಂದೆಯ ಈ ಮೋಹನ ಭುಜ ಸೋಕ ತಕ್ಷಣದಲ್ಲಿ ಎಲ್ಲ ಒಂದ್ ಕಡೆ ನೀನು ಹುಟ್ಟೆ ಅಪ್ಪ, ನಮ್ಮ ಇಬ್ಬರ ಈ ಸಂಗಮದಲ್ಲಿ ನಿನ್ನ ಜನನ ಆಯ್ತಪ್ಪ, ಈ ಭೂಮಿಗೆ ನೀನು ಬಂದೆ ಅಪ್ಪ ಎಂಬುದಾಗಿ ತಾಯಿ ಹೇಳ್ತಾ ಇದ್ಲಂತೆ. ಅದನ್ನ ಈ ಮಗು ಪ್ರಶ್ನಿಸ್ತಾ ಐತೆ. ನನ್ ತಾಯಿ ಹೇಳಿದ್ಲು, ನಿನ್ನ ಈ ಒಂದು ಮೋಹ ಸೋಕ ತಕ್ಷಣ, ಈ ಮೋಹನ ಭುಜ ತಾಯಿಯನ್ನ ಸೋಕು ತಕ್ಷಣದಲ್ಲಿ ಆ ಒಂದು ಸಂಕೇತವಾಗಿ ನಾನು ಹುಟ್ಟುದ್ನಂತೆ, ಈ ಭೂಮಿಗೆ ಮುತ್ತಿಡುವ ಭೂ ಧ್ವಜವಾಗಿ ಹುಟ್ಟಿದನಂತೆ. ಅಂದ್ರೆ ಮುಂದೆ ಏನಾದ್ರು ಸಾಧಿಸುವಂತೆ ನಾನು ಹುಟ್ಟಿದ್ನಂತೆ. ಅದನ್ನ ತಾಯಿ ಹೇಳ್ತಾ ಇಲ್ಲು. ಆದ್ರೆ ನೀನು ಆಗಿನಿಂದ ಬಂದಿಲ್ವಲ್ಲ, ಈಗ ಮಾತ್ರ ಬಂದಿದೆಯಲ್ಲ ನೀನು ಎಂಬ ಪ್ರಶ್ನೆಯನ್ನ ಮಗು ಮಾಡ್ತಾ ಇದೆ. ಮುಂದುವರೆದು, ಮರುಭೂಮಿಯಲ್ಲಿ ನನಗೆ ಮುಗಿಲು ತೊಟ್ಟಿಲ ಕಟ್ಟಿ ಹಿಮ ಬೆಂಕಿ ಬಿರುಗಾಳಿ ಬೀಸಿ, ಯಾವ ಹರುಷವೋ ತಾಯಿಗೆ ನನ್ನಂತ ಮಗ ಹುಟ್ಟಿ ಹೊರೆದಳ್ ಅಮೃತವನ್ನೇ ಸೂಸಿ. ನೋಡ್ರಿ, ಮಗು ಹುಟ್ಟಿದ್ದು ಎಲ್ಲೋ ಒಂದು ಮರುಭೂಮಿಯಲ್ಲಿ, ಕಾಡಿನಲ್ಲಿ ಹುಟ್ಟಿದ್ದು. ಬಹುತೇಕವಾಗಿ ನೀವು ಈ ಲವಕುಶರನ್ನ, ಭರತನನ್ನ ನೆನ್ಸ್ಕೊಂಡ್ರೆ ಇತಿಹಾಸ ಸಿಕ್ಬಿಡುತ್ತೆ ನಿಮ್ಗೆ. ಅವರು ಕೂಡ ಕಾಡಿನಲ್ಲಿ ಜನಿಸ್ತಾರೆ, ಒಂದು ಋಷಿ ಆಶ್ರಮದಲ್ಲಿ ಬೆಳೀತಾರೆ, ಕೇವಲ ತಾಯಿ ಆಶ್ರಯದಲ್ಲಿ ಬೆಳೀತಾರೆ. ಈ ಹಿನ್ನೆಲೆಯಲ್ಲಿ ನಾನೆಲ್ಲೋ ಮರುಭೂಮಿಯಲ್ಲಿ ಹುಟ್ಟನಂತೆ, ನನ್ನ ತಾಯಿ ತೊಟ್ಟಿಲನ್ನ ಕಟ್ಕೊಂಡ್ಲಂತೆ. ಅಲ್ಲಿ ಆ ಬೆಂಕಿ ಬಿರುಗಾಳಿ ಬೀಸ್ತಾ ಇತ್ತು, ಆ ಬಿರುಗಾಳಿ ಬೆಂಕಿಯಾಗಿತ್ತು, ಅದನ್ನ ನಾನು ಅನುಭವಿಸಿದ್ದೀನಿ. ತಾಯಿಗೆ ಇದ್ಯಾವ ಸಂತೋಷ, ಹುಟ್ಟಿದ ಮಗುವನ್ನ ಈ ಕಾಡುಗಳಲ್ಲಿ ಮರುಭೂಮಿಯಲ್ಲಿ ಹಾಕೊಂಡು ಸಾಕೋದು ಯಾವ ಹರುಷ ಅವಳಿಗೆ, ಯಾವ ಸಂತೋಷ. ನಾನು ಹುಟ್ಟಿ ಅವಳಿಗೆ ಅಂತಹ ತೊಂದರೆಯನ್ನು ಕೊಟ್ಬಿಟ್ನಲ್ಲ. ಆದ್ರೂ ಕೂಡ ತಾಯಿ ಅಮೃತವನ್ನೇ ನನಗೆ ಉಣಿಸಿದಳಂತೆ, ಅಂದ್ರೆ ಪ್ರೀತಿಯನ್ನೇ ತೋರಿಸಿದಳು, ಎಲ್ಲೂ ನನಗೆ ತೊಂದರೆಯನ್ನ ಕೊಡ್ಲಿಲ್ಲ. ಅಂಥ ತಾಯಿ ನನ್ನವಳು. ಅಂದ್ರೆ ಈ ಪದ್ಯ ಸೂಚಿಸುತ್ತೆ, ತಾಯಿ ಎಷ್ಟು ತ್ಯಾಗವನ್ನ ಮಾಡ್ತಾಳೆ, ತಾಯಿಯ ಪಾತ್ರ ಎಂಥದ್ದು ಮಕ್ಕಳ ಬೆಳವಣಿಗೆಯಲ್ಲಿ ಅಂತಕ್ಕಂಥದ್ದನ್ನ ಈ ಒಂದು ಪದ್ಯ ಹೇಳ್ತಾ ಹೋಗುತ್ತೆ. ತಾಯಿಯನ್ನ ಹೈಲೈಟ್ ಮಾಡ್ತಾರೆ ಇಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ಅಂತಕ್ಕಂಥದ್ದು. ಮುಂದಿನ ಪದ್ಯಕ್ಕೆ ಹೋಗೋಣ ಬನ್ನಿ. ಮಳೆ ಮಳೆ ಕಡಲೆಲ್ಲ ಹಾಡಿ ನನ್ನ ಕರೆಯೇ, ಬೆಳೆ ಬದುಕೆಲ್ಲ ನೆಲದ ಚೆಲ್ಲುವ ತೆರೆಯೇ, ತಾಯಿ ನನ್ನನ್ನು ಹಿಡಿದು ಬೆಟ್ಟ ಬೆಟ್ಟದ ಮೇಲೆ ಮುಗಿಲ ಮದ್ದಲೆಗೊಲಿದು ಕುಣಿದಳಂತೆ. ನೋಡಿ, ನನ್ನ ತಾಯಿ ಕಾಡಲ್ಲಿ ನಮ್ಮನ್ನೆಲ್ಲವನ್ನ ಬೆಳೆಸಿದಳು. ಹಾಡಿ ಹೊಗಳಿ ಈ ಕಾಡಿನ ಸೌಂದರ್ಯವನ್ನೇ ನಮಗೆಲ್ಲ ತೋರಿಸಿ, ಬೆಟ್ಟ ಗುಡ್ಡಗಳಲ್ಲಿ ಹಿಡಿದು ನಮ್ಮನ್ನು ಹೊತ್ತು ಸಾಗಿಸಿ, ಆ ಮುಗಿಲ ಒಂದು ಮದ್ದಲೆಗೆ ಒಲಿದು ಕುಣಿದಳು. ಅವುಗಳನ್ನೇ ತೋರಿಸಿ ನಮಗೆ ಬೆಳೆಸಿದಳು. ಅಂಥ ತಾಯಿಯವಳು. ಕಾಡಿನ ಜೀವನವನ್ನ ನಮಗೆ ಸಂಪೂರ್ಣವಾಗಿ ತೋರಿಸಿಕೊಟ್ಟವಳು. ಕಾಡಿನಲ್ಲೇ ನಮಗೆ ಪ್ರೀತಿ ಎರೆದವಳು. ನಮ್ಮನ್ನ ಈ ಪ್ರಕೃತಿಯಲ್ಲೇ ಅತ್ಯಂತ ಸಂತೋಷವಾಗಿ ಇರುವಂತೆ ನೋಡ್ಕೊಂಡಂತವಳು. ಇವತ್ತು ನೀನ್ ಬಂದಿದೆಯಲ್ಲ, ಪ್ರಶ್ನೆ ಇದು. ಮುಂದುವರೆದು, ದೇಶ ದೇಶದ ಬಿಸಿಲ ನನ್ನ ಕೆನ್ನೆಗೆ ತಳ್ಳಿ ಕೂಸುಮರಿ ಮಾಡಿ ಬಾಂದಳದಲ್ಲಿ ಪರ್ವತಾರಣ್ಯಗಳ ಸಿಂಹ ಶಿಖಿರಗಳಲ್ಲಿ ನನ್ನ ಬೆಳೆಸಿದಳಂತೆ ಅಗ್ನಿಕುವರಿ. ನೋಡ್ರಿ, ಅಗ್ನಿಕುವರಿ ಅವಳು. ಬೆಂಕಿಯಲ್ಲಿ ಬೆಂದು ಬೆಂದು ಬೆಳೆದವಳವಳು, ಬೆಂಕಿಯಲ್ಲೇ ಹುಟ್ಟು ಬಂದವಳವಳು. ಅಂಥವಳು ಎಲ್ಲ ಒಂದು ಕಡೆ ನನಗೂ ಕೂಡ ದೇಶ ದೇಶದ ಬಿಸಿಲನ್ನೇ ನನ್ನ ಕೆನ್ನೆಗೆ ತಳ್ಳಿದಾಳೆ. ಯಾವತ್ತು ನನಗೆ ಸಂಪೂರ್ಣವಾಗಿ ಈ ತಂಗಾಳಿಯ ಇರಲಿಲ್ಲ.
ನಾನು ಬೇರೆ 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 ತಾಯಿಯ ಹೆಗಲ ಮೇಲೆ ಹೋಗುವಾಗ ಈ ಬೇರೆ ದೇಶಗಳ ಬಿಸಿಲು ನನಗೆ ಕೆನ್ನೆಗೆ ತಾಕ್ತಾ ಇತ್ತು. ಆದ್ರೂ ಕೂಡ ಅವಳು ಕೂಸುಮರಿ ಮಾಡಿಕೊಂಡು ಈ ಬಾಂದಳದ ಈ ಆಕಾಶದ ಕೆಳಗಡೆ ಪರ್ವತಾರಣ್ಯಗಳ ಶಿಖರಗಳಲ್ಲಿ ನನ್ನನ್ನು ಹೊತ್ಕೊಂಡು ತಿರುಗಿ 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 ಬೆಳೆಸಿದಾಳೆ. ಅಂತಹ ತಾಯಿ ಅವಳು. ಆ ತಾಯಿ ಇವತ್ತು ನನಗೆ ಇಷ್ಟು ಶಕ್ತಿಯನ್ನ ಕೊಟ್ಟಿದ್ದಾಳೆ, ಇಷ್ಟು ಸಾಮರ್ಥ್ಯವನ್ನು ಕೊಟ್ಟಿದ್ದಾಳೆ, ಹಾಗೆ ಬೆಳೆಸಿದ್ದಾಳೆ. ಬನ್ನಿ ನೆಕ್ಸ್ಟ್ ಪದ್ಯಕ್ಕೆ ಹೋಗೋಣ. ನೀನಂದು ನನ್ನ ನೋಡಿರಬೇಕು, ನಸುನಕ್ಕು ಕೈ ಬೀಸಿ ನಾ ನಿನ್ನ ಕರೆದೆ. ನಿನಗಂತ ರಾಜಾದಿರಾಜನ್ ಎನ್ನುವ ಸೊಕ್ಕು ನನ್ನ ಮೈ ಮುಟ್ಟದೆಯೇ ನಡೆದೆ. ಬನ್ನಿ, ಈ ಭರತನ ಸನ್ನಿವೇಶದಲ್ಲಿ ಇದು ಬಹಳ ಪ್ರಮುಖ ಆಗತ್ತೆ. ಎಲ್ಲೋ ಒಂದ್ ಕಡೆ ಮಗು ಹುಟ್ಟಿದೆ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಅದು ಏನು ಅನ್ನೋ ಒಂದು ಭಾವನೆಯೂ ಇಲ್ಲದೆ ಅದು ನನ್ನದೇ ಅಲ್ಲ ಅನ್ನೋ ಭಾವನೆಯಲ್ಲಿ ಹೊರಟೋಗ್ಬಿಡ್ತಾನೆ. ಆ ಸನ್ನಿವೇಶವನ್ನು ಇಲ್ಲಿ ನೆನ್ಸ್ಕೋಬಹುದು. ನೀನಂದು ನನ್ನ ನೋಡಿರಬೇಕು, ನಸುನಕ್ಕು ಕೈ ಬೀಸಿ ನಾ ನಿನ್ನ ಕರೆದೆ. ತಂದೆ ಅಂತ ನೀನ್ ಬಂದಾಗ ನಾನು ಮುದ್ದು ಮುದ್ದಾಗಿ ನಸುನಕ್ಕು ನಿನ್ನನ್ನ ಕೈ ಬೀಸಿ ಕರೆದೆ. ಮಗು ತಂದೆಯನ್ನ ಕರೆಯುವ ಸಂದರ್ಭ ಕರೆದೆ. ಆದ್ರೆ ನೀನು ನಿನ್ನ ರಾಜ ಅಧಿಕಾರಗಳೇ ಹೆಚ್ಚು ಎನ್ನುವ ಸೊಕ್ಕಿನಲ್ಲಿ ನನ್ನನ್ನು ಮುಟ್ಟದೆಯೇ ಹೊರಟು ಬಿಟ್ಟೆ ನೀನು. ಎಷ್ಟೋ ತಂದೆಯ ಸಂದರ್ಭದಲ್ಲಿ, ತಂದೆ ಮಗುವಿನ ಸಂದರ್ಭದಲ್ಲಿ ಈಗ ಹಾಕ್ತವೆ. ಮಗು ಗೊತ್ತಿದ್ರು, ನನ್ನದೇ ಅಂತ ಗೊತ್ತಿದ್ರು ಕೂಡ ನೋಡ್ದೇನೆ ಹೋಗುವಂತ ಸಂದರ್ಭಗಳಿವೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ಭರತನ ಹಿನ್ನೆಲೆ ತೆಗೆದುಕೊಂಡ್ರೆ ಹೀಗೆ ನನ್ನನ್ನ ನೋಡ್ದೇನೆ ನೀನು ಹೋಗ್ಬಿಟ್ಟೆ, ಇವತ್ತು ಬಂದಿದೀಯ ನೀನು. ನಿನಗೆ ಆಗ ಇದ್ದಂತ ಸೊಕ್ಕು ಇವತ್ತಿಲ್ವೇ, ಇವತ್ತು ಬಂದಿದೀಯಾ ಎಂಬುದಾಗಿ ಪ್ರಶ್ನೆ ಮಾಡ್ತಿದೆ. ಮುಂದುವರೆದು, ತಾಯಂದಳದಂತೆ ಪುಟ್ಟಾಣಿ ಅವರನ್ನು ಕೂಗು, ಅಂಬೆಗಾಲಿಡುತ್ತಾ ಆ ಮುಂದೆ ಹೋಗು. ಅದ ಕೇಳಿ ಕೇಳಿದನ್ ಅಂತೆ ಸರಿಯಲು ನೀನು ಬಲು ನೊಂದಳಂತೆ. ಎಂಥವರು ಇವರು? ತಾಯಿ ಪುಟಾಣಿ ಇದು, ಕೂಗು ಕೂಗು, ತಂದೆಯನ್ನ ಕೂಗು ಪುಟಾಣಿ, ಅಂಬೆಗಾಲಿಡುತ್ತಾ ಹೋಗು ಹೋಗು ಅಂದ್ಲಂತೆ. ನಾನು ಹೋಗಲು ಮುಂದುವರೆದ್ರೆ ನೀನು ಸರಿದೇ ಬಿಟ್ಟಿಯಂತೆ, ಕೇಳಿಸ್ತೇವ್ರಂತೆ ಹೋಗ್ಬಿಟ್ಟಂತೆ. ಎಂಥ ನೋವಿದು, ತಾಯಿಗೆ ಎಂಥ ನೋವಿದು. ಆದ್ರೆ ನೀವು ಎಂಥವರು? ಮಗು, ಯಾವುದೋ ಒಂದು ಮಗು ಬರ್ತಾ ಇದೆ, ಅದನ್ನ ಮಾತಾಡ್ಸೋಣ ಅನ್ನೋ ಕನಿಕರವೂ ಇಲ್ದೇನೆ ಹೊರಟೋಗ್ಬಿಟ್ರಂತಲ್ಲ. ಇವತ್ತು ಬಂದಿದ್ದೀರಾ ನೀವು, ತಾಯಿಗೆ ಕೊಟ್ಟಂತ ನೋವು ಎಂಥದ ಅಂದು ಎಂಬುದಾಗಿ ಆ ಮಗು ಈ ತಂದೆಯನ್ನ, ಬಂದಿರುವ ತಂದೆಯನ್ನ ಪ್ರಶ್ನಿಸ್ತಾ ಇದೆ. ಮುಂದುವರೆದು, ತಾಯಿ ದೇವರು ಎಂದು ತಾರೆಗಳು ಹಾಡಿದವು, ಆಕೆ ಮಾಯೆಯೇ ಎನ್ ಅರಿಯದವರು. ಅವಳ ಪ್ರೇಮದ ಸವಿಯ ನೀನು ಕಂಡಿರಬಹುದು. ಆ ವಸುಂಧರೆಯ ಮಗ ನಾನು ಕೇಳಿದೆನು. ವಸುಂಧರೆ ಭೂಮಿ, ಭೂಮಿಯ ಮಗ. ಈಗ ನಾನು ಭೂಮಿ ಮಗ ಆಗಿದ್ದೀನಿ ನಾನು. ಇತ್ತ ಕಡೆ ಆ ಸೀತೆಯನ್ನ ನೆನ್ಸ್ಕೊಂಡ್ರೆ ಅವಳು ಕೂಡ ಭೂ ನಲ್ಲಿ ಜನಿಸ್ತವಳು, ಅಂದ್ರೆ ಈ ಭೂಮಿಯಲ್ಲಿ ಜನಿಸ್ತವಳು ಎಂಬುದಾಗಿ ನಾವು ಕರಿತೀವಿ. ಅಂದ್ರೆ ಈ ನೇಗಿಲಿನ ಗೆರೆಯಲ್ಲಿ ಸಿಕ್ತವಳು ಅಂತ ಸೀತೆ. ಆ ಸಂದರ್ಭವನ್ನು ನಾವು ಇಲ್ಲಿ ನೆನ್ಸ್ಕೋಬಹುದು. ತಾಯಿಯೇ ದೇವರು ಅಂತ ತಾರೆಗಳೇ ಹಾಡಿದವೆ, ಆಕೆ ಮಾಯೆಯಲ್ಲ. ಅರಿಯದವರು ಮಾಯೆ ಅಂತಾರಷ್ಟೇ. ಆದರೆ ಅವಳ ಪ್ರೇಮದ ಸವಿಯ ನೀನು ಕಂಡಿರಬಹುದು. ಈ ತಾಯಿಯ ಪ್ರೇಮ ಎಂಥದ್ದು ಅಂತ ನೀನು ಅನುಭವಿಸಿರ್ತೀಯ, ಅವಳ ಪ್ರೀತಿಯನ್ನ ಕಂಡಿರ್ತೀಯ. ನಾನು ಜನಿಸಬೇಕಾದ್ರೆ ಆ ಪ್ರೀತಿಯನ್ನ ನೀನು ಹುಟ್ಟಿರ್ತೀಯ. ನಾನೀಗ ವಸುಂಧರೆಯ ಮಗ, ನಾನು ಕೇಳ್ತಾ ಇದ್ದೇನೆ. ನೀನು ಆ ಪ್ರೀತಿಯನ್ನ ಪಡ್ಕೊಂಡಿಲ್ವೇ? ಆ ಪ್ರೀತಿ ಬಗ್ಗೆ ನಿನಗೆ ಗೊತ್ತಿಲ್ವೇ? ಅವತ್ ಯಾಕೆ ಬರ್ಲಿಲ್ಲ ನೀನು? ಇವತ್ ಯಾಕೆ ಬಂದೆ? ನಾನು ಕೇಳ್ತಿದ್ದೇನೆ ನಾನು ಎಂಬುದಾಗಿ ಈ ಮಗು ಹೇಳ್ತಾ ಇದೆಯಂತೆ. ನಾನಿನ್ನ ಕಾಣದೆಯೇ ಬೆಳೆದೆ, ನಾ ಕಂಡಿಹೆನು ತಾಯಿ ಸಂಪ್ರೀತಿಯನ್ನು. ಚೆಲುವನು ನನ್ನ ಮಗ ಬೆಳೆದು ತಂದೆಯ ಬಲವ ಗಳಿಸುವನು ಎಂದವಳು ನಂಬಿರುವಳು. ನಿನ್ನ ಕಾಣದೇ ಬೆಳೆದೆ ನಾನು. ನೀನು ಹೋದೆ, ನನ್ಗೆ ಗೊತ್ತೇ ಇಲ್ಲ. ನಾನು ಮಗುವಾಗಿದ್ದೆ ಅಷ್ಟೇ. ನೀನ್ ಯಾರು ಏನು ಅಂತ ಗೊತ್ತೇ ಇಲ್ಲ ನನಗೆ. ಆದ್ರೆ ನಾನು ಬೆಳೆದಿದ್ದು ತಾಯಿಯ ಸಂಪೂರ್ಣ ಪ್ರೀತಿಯಲ್ಲಿ, ತಾಯಿಯ ಚೆಲುವಿನಲ್ಲಿ. ತನ್ನ ಮಗ ಬೆಳೆದು ತಂದೆಯ ಬಲವ ಗಳಿಸುವನಂತ ಅವಳು ಆಗ್ಲೇ ನಂಬಿದ್ಲು. ಅದೇ ರೀತಿ ನನ್ನನ್ನು ಬೆಳೆಸಿದಳು, ಶಕ್ತಿವಂತನಾಗಿ ಮಾಡಿದಳು, ತಂದೆಗೂ ಮೀರಿದ ಶಕ್ತಿಯನ್ನ ನೀಡಿದಳು. ತಾಯಿಯ ಪ್ರೀತಿ ಎಷ್ಟು ದೊಡ್ಡದು ನಿನಗೆ ತಿಳಿಯದೆ.
ತಾಯಿ ಆ ನಂಬಿಕೆಯಿಂದೇ ನನ್ನನ್ನ ಬೆಳೆಸಿದಳು. ನನ್ ಮಗ ದೊಡ್ಡವನಾಗ್ತಾನೆ, ನನ್ ಮಗ ಚೆನ್ನಾಗಿ ಬೆಳಿತಾನೆ, ತಂದೆಯನ್ನ ಮೀರಿಸ್ತಾನೆ ಅಂತ. ಇವತ್ತಿಗೂ ಕೂಡ ತಾಯಂದಿರು ತಂದೆ ಏನಾದ್ರೂ ಸರಿಯಾಗಿ ನೋಡ್ಕೊಂಡಲ್ಲ ಅಂದ್ರೆ ಆ ಮಕ್ಕಳನ್ನ ತಂದೆಗೂ ಮೀರಿ ಬೆಳೆಸ್ತಾರೆ. ಇವತ್ತಿಗೂ ಇದೆ ಈ ಸಂದರ್ಭಗಳು. ಸರಿ, ಹೀಗೆ ನಾನು ಹಾಗೆ ಬೆಳೆದವನು. ನಿನ್ನ ಹಂಗಿಲ್ಲದೆ ನಾ ಬಾಳುವುದ ಕಲಿಸು, ನೊಂದು ಮಾಗಲಿ ಜೀವ ಎಂದು ಹರಸು. ನಿನ್ನ ಕುರಿಯನು ನನ್ನ ದಾರಿಗೆಡರನು ನಿಲ್ಲಿಸು, ನಡೆದಂತೆ ದಾರಿಯನ್ನು ಬಿಚ್ಚಿ ಬೆಳೆಸು. ಕೊನೆಗ ಮಗು ಹೇಳ್ತಾ ಇದೆ, ನಿನ್ ಹಂಗು ಇವತ್ತು ನನಗ್ ಬೇಡ, ಕಲ್ಸು ನನ್ಗಿನ್ನು ಮತ್ತೆ. ನೀನ್ ಹಂಗಿಲ್ದೇನೆ ನಾನು ಬದುಕನ್ನ ಮಾಡ್ಬೇಕು, ಬಾಳ್ಬೇಕು, ಆ ತರದಲ್ಲಿ ಕಲಿಸು. ಮತ್ತೆ ಅಧಿಕಾರವನ್ನು ಕೊಡೋದಕ್ ಬರ್ಬೇಡ ನೀನು. ನೊಂದು ಮಾಗಲಿ ಜೀವ ಎಂದು ಹರಸು. ನಾನು ಕಷ್ಟಪಟ್ಟು ಮಾಗಿ ಬುದ್ಧಿವಂತನಾಗಲಿ ಬೆಳೆಯಲಿ ಎಂಬುದಾಗಿ ಹರಸು. ನಿನ್ನ ಕುರಿಯದ ನನ್ನ ದಾರಿಗೆಡರನು ನಿಲ್ಲಿಸು. ನೀನ್ ಅನ್ಕೊಂಡಿದೀಯಲ್ಲ, ನೀನ್ ಅನ್ಕೊಂಡಿರ್ತಕ್ಕಂಥ ದಾರಿ ಇದೆಯಲ್ಲ, ಅದನ್ನ ನನಗೆ ತರಬೇಡ. ಅದು ದಾರಿಗೆ ಎಡರು, ಅದು ನನಗ್ ಬೇಡ. ನಿನ್ನ ಅಧಿಕಾರದ ದಾರಿ ನನಗ್ ಬೇಡ, ಬಿಟ್ಬಿಡು ಅದನ್ನ. ನಡೆದಂತೆ ದಾರಿಯನ್ನು ಬಿಚ್ಚಿ ಬೆಳೆಸು. ನಾನ್ ನಡಿತೀನಲ್ಲ ಅದೇ ದಾರಿ ಅಂತ ಬಿಚ್ಚಿ ಬೆಳೆಸು. ನೀನು ನನಗೆ ದಾರಿಯನ್ನ ಈಗ ತೋರ್ಸೋದಕ್ಕೆ ಬರ್ಬೇಡ ಎಂಬುದಾಗಿ ಹೇಳ್ತಾ ಹೋಗ್ತಾ ಇದೆ. ಮಗನ ಕಾಡುವ ತಂದೆ ನೀನಾಗು, ಹಗೆಯಾಗು, ಹಣ್ಣಾಗಿ ಸೆನ್ನುಸಿರನು. ನಿನ್ನ ಬಂಡೆಯ ಮೇಲೆ ನನ್ನ ನೆತ್ತರ ಹನಿಸು, ಕಾಣಲ್ಲಿ ನಿನ್ನ ಹೆಸರನು. ಮಗನ ಕಾಡುವ ತಂದೆ ನೀನಾಗು, ನನಗೆ ಹಿಂಸೆ ಕೊಡುವ ತಂದೆ ಆಗು, ಹಗೆಯಾಗು ನೀನು, ನನ್ನನ್ನ ಹಣ್ಣಾಗಿಸು, ಹಣ್ಣಿನ ಉಸಿರಾಗಿಸು. ನಿನ್ನ ಬಂಡೆಯ ಮೇಲೆ ನನ್ನ ನೆತ್ತರ ಹನಿಸು. ನಾನು ಕಷ್ಟಪಟ್ಟು ನೆತ್ತರ ಸುರಿಸಿದ್ರೆ ನಿನ್ನ ಬಂಡೆಯ ಮೇಲೆ ಅದು ಸುರಿಯಲಿ. ಕಾಣ್ ಅಲ್ಲಿ ನಿನ್ನ ಹೆಸರನು. ನನ್ನ ನೆತ್ತರು ನಿನ್ನ ಬಂಡೆಯ ಮೇಲೆ, ಅಂದ್ರೆ ಅಧಿಕಾರಗಳ ಮೇಲೆ ಸುರಿಲಿ, ಆ ಒಂದು ಸಿಂಹಾಸನಗಳ ಮೇಲೆ ಸುರಿಲಿ. ನಾನು ಕಷ್ಟಪಟ್ಟು ಮೇಲ್ ಬರ್ತೇನೆ. ಅವತ್ತು ನಿನ್ನ ಹೆಸರು ತೋರಿಸ್ಕೊ, ನನ್ನ ಹೆಸರನ್ನ ಅಲ್ಲಿ ನೋಡ್ಕೊ ಎಂಬುದಾಗಿ ಈ ಮಗು ಒಂದು ಹೇಳ್ತಾ. ಅಂದ್ರೆ ಅಧಿಕಾರ ಬೇಡ ನನಗೆ, ನಾನ್ ಕಷ್ಟಪಟ್ಟು ಮೇಲೆ ಬಂದಾಗ ಆ ಹೆಸರನ್ನ ನೀನು ನೋಡಿಕೋ ಎಂಬುದಾಗಿ ಹೇಳ್ತಾ ಇದೆ. ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು. ಈ ಕಣ್ಣ ಸೆರೆಯ ಕೋಟೆಯಲ್ಲೆಲ್ಲ ಹೊನ್ನು, ನನ್ನ ಕೈ ಬಿಡುವುದೇ ನಿನಗೆ ಚೆನ್ನು. ಕೊನೆಗೆ ನಿರ್ಧಾರ ಮಾಡ್ಬಿಡ್ತು, ಬಂದಂತ ಬಾಗಿಲು ಮಣ್ಣು, ನಾನು ಮಣ್ಣಿನಲ್ಲೇ ಜನಿಸಿದೆ, ನಾನೇನು ಅರಮನೆಯಲ್ಲಿ ಜನಿಸ್ಲಿಲ್ಲ, ಮತ್ತೆ ಹೋಗುವಾಗ ಮಣ್ಣಿಗೆ ಹೋಗ್ತೀನಿ ನಾನು. ನಡುವೆ ಕಾಪಾಡ್ತದೆ ಈ ತಾಯಿಯ ಕಣ್ಣು, ನೀನು ಬೇಕಾಗಿಲ್ಲ ನನಗೆ. ಈ ಕಣ್ಣ ಸೆರೆಯಲ್ಲಿ ಕೋಟೆಯ ಹೊನ್ನು, ಈ ತಾಯಿಯ ಕಣ್ ಸೆರೆಯಲ್ಲಿ ನನಗೆ ಕೋಟೆ ಅದು. ಹೊನ್ನಿನಂತೆ ಬೆಳಿತೀನಿ ನಾನು, ಹೊನ್ನಿನಂತೆ ಅವಳು ಕಾಪಾಡ್ತಾಳೆ ನನ್ನನ್ನ, ಚಿನ್ನದಂತೆ ಕಾಪಾಡ್ಕೋತಾಳೆ ನನ್ನ. ನನ್ನ ಕೈ ಬಿಡುವುದೇ ನಿನಗೆ ಚೆನ್ನೋ, ನನ್ನನ್ನು ಬಿಟ್ಬಿಡು, ನನ್ನ ಬಗ್ಗೆ ಯೋಚನೆನೇ ಮಾಡ್ಬೇಡ, ನನ್ ಬಿಟ್ಟು ಹೋಗ್ಬಿಡು ಎಂಬುದಾಗಿ ಮಗು ಕೊನೆಗೆ ನಿರ್ಧಾರವನ್ನು ಮಾಡಿ ಹೇಳಿಬಿಡ್ತು. ಮುಪ್ಪಿರದ ಸಾವಿರದ ನಿನ್ನ ದೊರೆತನವು ಎಂದು ಮುಗಿದೀತು, ಎಂದು ಕಾದಿಲ್ಲ ನಾನು ಬೆಳೆದ ಮಗ ಹೊರಲಿ ನೊಗ, ಹೇಳಿ ಬಿಡುವೆನೆಂದು ಭ್ರಮೆಗೊಂಡು ಬಂದಿರುವೆ ನೀನು. ಮುಪ್ಪಿರದ ಸಾವು ಇರದ ನಿನ್ನ ದೊರೆತನವೆಂದು ಮುಗಿದೀತು. ಮುಪ್ಪಿಲ್ಲ ನಿನ್ ದೊರೆತನಕ್ಕೆ, ಸಾವಿಲ್ಲ ನಿನ್ ದೊರೆತನಕ್ಕೆ. ಮುಗ್ತದಿ ಅದು? ಮುಗಿದಿಲ್ಲ, ಇದೇ ಇರ್ತದ ನಿನ್ ದೊರೆತನ. ಹೋಗು, ಅದು ಇವತ್ತಿಗೆ ಹೋಗಲ್ಲ, ನಾಳೆ ಮುಗ್ದೋಗಲ್ಲ. ಬೇಡ, ನಾನು ಅದಕ್ಕೆ ಕಾಯ್ಕೊಂಡು ನಿಂತಿಲ್ಲ, ನಾನು ಕಾಯ್ದಿಲ್ಲ, ಅದನ್ನ ಸಿಗುತ್ತೆ ಅಂತ ನಾನು ಕಾಯ್ದಿಲ್ಲ. ಬೆಳೆದ ಮಗ ಹೊರಲಿ ನೊಗವನ್ನ, ಅಂದ್ರೆ ಮಗ ಬೆಳೆದಿದ್ದಾನೆ, ನನ್ನ ಈ ಜವಾಬ್ದಾರಿಯನ್ನೆಲ್ಲ ಅವನಿಗೆ ಹೊರಿಸ್ಬಿಡೋಣ, ನಾನು ಆರಾಮಾಗಿ ಇದ್ದು ಬಿಡೋಣ ಅನ್ಕೊ ಬಂದ್ಬಿಟ್ಟಿದ್ಯಾ? ಕೇಳೇ ಬಿಡೋಣ ಅಂತ ಬಂದ್ಬಿಟ್ಟಿದ್ಯಾ? ಭ್ರಮೆಯಿಂದ ಬಂದಿದೀಯಾ? ಸಾಧ್ಯವಿಲ್ಲ, ಹೋಗು ಹೋಗು, ನಾನು ಬರುವುದೇ ಇಲ್ಲ ಎಂಬುದಾಗಿ ಆ ಮಗು ತೀರ್ಮಾನವನ್ನು ಮಾಡಿ, ಕೊನೆಗೆ ತಂದೆಯೊಬ್ಬ ಬಾಲ್ಯದಲ್ಲಿರದೆ ಮಗ ಬೆಳೆದಾಗ ಬಂದು ಕೇಳುವಾಗ ಮಗು ಏನೇನೆಲ್ಲ ಹೇಳ್ಬೋದು ಅನ್ನೋದನ್ನ ಇಡೀ ಪದ್ಯದಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬಹಳ ಅಚ್ಚುಕಟ್ಟಾಗಿ ನಮ್ಗೆ ಕಟ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇದಿಷ್ಟು ಕವಿತೆಯ ಸಾರ.